ಎಲ್ಲಿ ರಿಯಲಿ? ಕಾರಲ್ಲಿ ಹೋಗ್ತಾ ಇದ್ರೆ ಚಿಕ್ಕ ಹುಡುಗ ಅನ್ಸುತ್ತೆ ನಮ್ಗೆ. ಅದು 5 ನಿಮಿಷ ಅಷ್ಟೇ, ಆಮೇಲೆ ಫುಲ್ ನಾರ್ಮಲ್, ಫುಲ್ ಎಂಜಾಯ್ಮೆಂಟ್. ಅದಂತ ಹೇಳಿದ್ರೆ ಮುಂಜಾನೆಯ ಮಂಜಲ್ಲ ಇದು, ಮಧ್ಯಾಹ್ನದ ಮಂಜು. ಮೋಡವು ಕವಿದಿರಲು ಕತ್ತಲೆಯೂ ಆವರಿಸಿರಲು. ಸೊ ವೀಕ್ಷಕರೇ ನೋಡ್ಬೋದು, ಇವಾಗ ತಾನೇ ಟ್ರೈನ್ ಪಾಸ್ ಆಗಿದೆ ನಮ್ಮ ಕಣ್ಣು ಮುಂದೆ. ಇದು ಕೊಂಕನ್ ಎಕ್ಸ್ಪ್ರೆಸ್. ನಾವೀಗ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೆಕ್ ಸ್ಟಾರ್ಟ್ ಮಾಡಿ ಒಂದು 15 ನಿಮಿಷ ಆಗಿದೆ. ಸ್ಟಾರ್ಟಿಂಗೇ ರೈಲ್ವೆ ಟ್ರ್ಯಾಕಿಂದ ಸ್ಟಾರ್ಟ್ ಮಾಡಿದ್ದೀವಿ. ರೈಲ್ವೆ ಟ್ರ್ಯಾಕಲ್ಲಿ ಒಳ್ಳೆ ಸೀನರಿ ತೋರಿಸಿ ನಿಮಗೆ ನೋಡಿರ್ಬೋದು. ಇದೇ ಕೊಂಕಣ್ ರೈಲ್ವೆ. ಹಿಂಗೆ ಟ್ರೆಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮಗೆ 3 ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಿತ್ತು ಟ್ರೆಕ್ನ ಹೋಗ್ಬೇಕಾದ್ರೆ. ನೀವೇನಾದರೂ ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದರೆ ನಿಮಗೆಲ್ಲ ಅವರೇ ನೋಡ್ಕೋತಾರೆ. ಸೊ ಏನು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಇಂಡಿವಿಜುವಲ್ ಆಗಿ ಗ್ಯಾಂಗ್ ಜೊತೆ ಬಂದರೆ, ಸೊ ನೀವು ಗೋವಾ ಟೂರಿಸಮ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. ಬುಕ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಪರ್ಮಿಷನ್ನು ಹೊರಗಡೆ ಬಿಡಲ್ಲ. ಸೊ ಬುಕ್ ಮಾಡ್ಕೊಂಬನ್ನಿ. ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆಮೇಲೆ ರೇನ್ ಕೋಟ್ ಮಾತ್ರ ಹಾಕೊಂಬನ್ನಿ. ಮಾನ್ಸೂನಲ್ಲಿ ಸಖತ್ ಮಳೆ ಬರುತ್ತೆ, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಹೋಗ್ತಾಯಿದೆ. ಇವಾಗ ಸ್ವಲ್ಪ ಮಳೆ ನಿಂತಿದೆ ಅಂತ ನಾವು ರೇನ್ ಕೋಟ್ ಬಿಟ್ಟಿದ್ದೀವಿ. ಸೊ ಕುಂಬಳದ ಕಾಟ ಜಾಸ್ತಿ ಇದೆ, ಜಿಗಣೆ ಕಾಟ ತುಂಬ ಇದೆ. ಆರಾಮಾಗಿ ನೋಡ್ಕೊಂಡು ನೋಡಿ. ರೈಲ್ವೆ ಟ್ರ್ಯಾಕಲ್ಲಿ ಇಬ್ಬಿ ಜಾರತ್ತೆ ಕಾಲು. ಸೊ ನೋಡ್ಕೊಂಡು ನೋಡಬೇಕು. ಸ್ವಲ್ಪ ನಂತರ ಸಿಗ್ತೀವಿ. ಸೊ ಹೇ ಗೈಸ್, ವಿ ಆರ್ ಬ್ಯಾಕ್. ಈಗ ನಾವು ರೈಲ್ವೆ ಟ್ರ್ಯಾಕಲ್ಲಿರೋ ಟ್ರೆಕ್ನ ಮುಗಿಸ್ಕೊಂಬಂದಿದ್ದೀವಿ. 2 ಟ್ರೈನ್ ಪಾಸ್ ಆಯಿತು. ಸಖತ್ತಾಗಿತ್ತು ಸೀನರಿ, ಮಸ್ತಾಗಿತ್ತು. ಏನು ಅಲ್ಲೇನು ಕಾಟ ಇರಲಿಲ್ಲ, ಜಾಸ್ತಿ ಮಳೆ ಬರಲಿಲ್ಲ, ತಿಗಣೆ ಕಾಟ ಇರಲಿಲ್ಲ, ಏನೂ ಇರಲಿಲ್ಲ. ಇವಾಗ ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು ಚಾಲೆಂಜು. ನಾವು ಇವಾಗ ಹೊಟ್ಟಿದ್ದೀವಿ ಕಾಡೊಳಗಡೆ. ಸೊ ಹೇಗೆ ಅನಿಸ್ತಿದೆ ರೋಹಿತ್, ಇವಾಗ ಕಾಡೊಳಗೆ ಎಂಟರ್ ಆಗಿದ್ದೀವಿ. ಈ ಕಾಡಲ್ಲಿ ಹೋಗ್ತಾ ಇದ್ರೆ ನಾನು ಚಿಕ್ಕ ಹುಡುಗ ಅಂತ ಅನಿಸ್ತದೆ. ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ನಮ್ಮ ಹೊಸ ಸದಸ್ಯ ಪವನ್ ಇದ್ದಾನೆ. ಪವನ್ ನಮ್ಮ ವಿಡಿಯೋದಲ್ಲಿ ಡೆಬ್ಯೂ ಮಾಡ್ತಿದ್ದಾನೆ ಇವತ್ತು. ಎಸ್. ಸೊ ಹೆಂಗನ್ಸಿದೆ? ನಮ್ಮ ರೀಸೆಂಟ್ ವಿಡಿಯೋ ಎಲ್ಲ ನೋಡಿರ್ತೀಯ ಅಲ್ವಾ ಪವನ್, ಹೆಂಗನ್ಸ್ತು? ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಡುಗರೇನೋ ಹೊಸದಾಗಿ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ಹುಡುಗರು ಬೆಳೀಲಿ. ನೈಸ್, ವೆರಿ ಸೋ ಸ್ವೀಟ್ ಆಫ್ ಯು. ದೊಡ್ಡ ಮಾತು ಹೇಳ್ದ, ದೊಡ್ಡ ಮನೆ ಹುಡುಗ. ಸೊ ರೋಹಿತ್, ನಾವು ನೆಕ್ಸ್ಟು ಕಾಡಲ್ಲಿ ಯಾವ್ಯಾವ ಥರ ಚಾಲೆಂಜ್ ಫೇಸ್ ಮಾಡ್ತೀವಿ ಏನಾರು ಹೇಳ್ಬೋದಾ? ಕಾಡಲ್ಲಿ ಮೇನ್ ಚಾಲೆಂಜ್ ನನ್ಗೆ ಅನಿಸ್ತಿದೆ ಅಂತ ಹೇಳಿದ್ರೆ ಲೀಚ್ಗಳು ಕಾಟ ಇದೆ. ನಾನು ಬೇರೆ ಶೂ ಹಾಕೊಂಡ್ ಬಂದಿದ್ದೇನೆ. ಸೊ ಆ ಲೀಚ್ ಒಳಗೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಆದಷ್ಟು ನಾವು ನಿಮ್ಗೆ ಕೊಡೋ ಸಜೆಷನ್ ಅಂದರೆ ಓಪನ್ ಚಪ್ಪಲಿ ಹಾಕೊಂಬನ್ನಿ. 10 ನಿಮಿಷಕ್ಕೆ ಚೆಕ್ ಮಾಡ್ತೀರಿ ಲೀಚ್ ಇದೆಯಾ ಅಂತ, ತೆಕೊಂಬಿಡ್ಬೋದು. ಆಮೇಲೆ ನಿಮ್ಮ ಹತ್ರ ಸುಣ್ಣ ಅಥವಾ ಡೆಟಾಲ್ ಇದ್ದರೆ ಎಂಟ್ರಿ ಪಾಯಿಂಟಲ್ಲಿ ಹಾಕೊಂಬಂದ್ಬಿಡಿ. ಸೊ ದಟ್ ಲೀಚ್ ನಿಮ್ಮ ಕಾಲ ಮೇಲೆ ಹತ್ತದೇ ಇಲ್ಲ. ಮತ್ತೆ ಇದು ಅಷ್ಟೊಂದು ಕಷ್ಟವಾದ ಟ್ರೆಕ್ ತರ ಏನಿಲ್ಲ. ಇದು ತುಂಬಾ ಫ್ಲಾಟ್ ಟ್ರೆಕ್ ತರ. ಇದು ಈಗ ಬೆಟ್ಟ ಎಲ್ಲ ಹತ್ಕೊಂಡು ಫುಲ್ ಕಷ್ಟ ಪಟ್ಕೊಂಡು ಹೋಗ್ಬೇಕು ಆ ತರ ಎಲ್ಲ ಏನಿಲ್ಲ. ಹೌದು, ಫ್ಲಾಟ್ ಟ್ರೆಕ್ ತುಂಬಾ ಸಿಂಪಲ್ ಆಗಿರ್ತದೆ, ಲಾಂಗ್ ಇರುತ್ತೆ. ನೀವು ಇಲ್ಲಿ ನೇಚರ್ ವ್ಯೂ ನ ಫುಲ್ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ತಣ್ಣಗಿನ ಗಾಳಿ ಎಲ್ಲ ಬರ್ತಿರುತ್ತೆ. ಸೊ ನೇಚರ್ನ ಆ ತಣ್ಣ ಗಾಳಿ, ಆ ಮಳೆ ಸದ್ದು, ಮಳೆ ಜಿರಲೆ ಕೂಗು, ಜಿಗಣೆ ಕಾಟ ಇವೆಲ್ಲ ನೋಡ್ತಿದ್ರೆ ನೇಚರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಅನ್ಸುತ್ತೆ ನಮ್ಗೆ, ಅಲ್ವೇನಾ? ಎಸ್. ಇದನ್ನ ನೋಡಿದ್ರೆ ಒಂದು ಕವನ ನೆನಪಾಗ್ತಿದೆ, ನಾನೇ ಬರ್ದಿರೋದು. ಅದನ್ನ ಹೇಳಕ್ ಇಷ್ಟಪಡ್ತೇನೆ. ಹೇಳು. ಆ ಕವನ ಏನಂದ್ರೆ, ಮುಂಜಾನೆಯ ಮಂಜಲ್ಲ ಇದು, ಮಧ್ಯಾಹ್ನದ ಮಂಜು. ಮೋಡವು ಕವಿದಿರಲು ಕತ್ತಲೆಯೂ ಆವರಿಸಿರಲು. ಆ ಮರದ ನೀವು ನನ್ನ ಮೈ ಮೇಲೆ ಸ್ಪರ್ಶವಾಗಿರಲು, ನನ್ನ ಮನವು ಹಸನಾಗಿರಲು
ನಾನು ಒಂದು ಚಿಕ್ಕ ಬಾಲಕನಾಗಿರೋದು. ನನಗೆ Crazy ಆಗಿ ಬರ್ದವ್ನೆ. ಎಲ್ಲ ಕಾಪಿರೈಟ್ಸ್ ಯಾರು ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾ ನಮ್ಮ ಹುಡುಗ ಇಲ್ಲೇ ಕಾಡಲ್ಲಿ ಬರ್ಬೇಕಾದ್ರೆ ರಚಿಸಿರುವ ಪದ್ಯ ಇದು. ಸೊ ಹೇಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀವಿ. ಸೊ ಈ ಕಾರ್ಡ್ನ ಟ್ರೆಕ್ ಕಂಪ್ಲೀಟಾಗಿ ಫಿನಿಶ್ ಮಾಡ್ತಾ ಇದೀವಿ. ಇನ್ನೂ ಮುಗ್ದಿಲ್ಲ, ಅಂದರೆ ತುಂಬ ಹೋಗೋದಿದೆ. ಕಂಟಿನ್ಯೂ ಮಾಡ್ತಾ ಇದೀವಿ. ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಸ್ವಲ್ಪ ಸಮಯದ ನಂತರ ಬಿಟ್ಟು ಸಿಗ್ತೀವಿ, ಓಕೆನಾ? ಸೊ ಫ್ರೆಂಡ್ಸ್, ನಾವು ನಮ್ಮ ಟ್ರೆಕ್ನ 50% ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳ್ಬೋದು. ಇಲ್ಲಿ ತುಂಬ ರಿವರ್ ಕ್ರಾಸಿಂಗ್ಸ್ ಥರ ಇದೆ. ರಿವರ್ ಅಂದರೆ ಆಕ್ಚುಲ್ ರಿವರ್ ಅಲ್ಲ, ನದಿ ಹರಿತಿರುತ್ತೆ ಸೆಂಟ್ರಲ್ಲಿ, ಅದನ್ನ ದಾಟ್ಕೊಂಡು ಎಲ್ಲ ಬರಬೇಕು. ನಮ್ಮ ಮುಖ ನೋಟ ನಮ್ಗೆ ಗೊತ್ತಾಗ್ತಿರ್ಬೋದು, ಫುಲ್ ಸೆಕೆ ಆಗ್ತಿದೆ, ಒಂಥರ ಹ್ಯೂಮಿಡಿಟಿ ಜಾಸ್ತಿ ಆಗ್ಬಿಡ್ತದೆ. ನಮ್ಮ ಗೈಡ್ ಮುಂದೆ ಹೋಗ್ತಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ದೂಧಸಾಗರ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಬನ್ನಿ ಹೋಗೋಣ. ವೀಕ್ಷಕರೇ, ಇವ್ರು ನಮ್ಮ ಗೈಡ್, ಸಾರಥಿ, ಮಾರ್ಗದರ್ಶಕರು ಅಂತ ಎಲ್ಲ ಹೇಳ್ಬೋದು. ಇವ್ರ ಹೆಸರು ಸುಕ್ರಿ ಅಂತ. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಸುಕ್ರಿ ಅವರೇ, ನೀವು ಗೈಡ್ ಆಗಿದ್ರಲ್ವಾ, ಎಷ್ಟು ವರ್ಷದಿಂದ ಈ ಗೈಡ್ ಕೆಲಸ ಮಾಡ್ತಿದ್ದೀರಾ? ನಾನು ಸುಮಾರು 5 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಇದು ನಿಮ್ಮ ಪಾರ್ಟ್ ಟೈಮಾ ಅಥವಾ ಹೇಗೆ? ಇದು ನನ್ನ ಹವ್ಯಾಸ ಅಂತ ಹೇಳ್ಬೋದು, ಪಾರ್ಟ್ ಟೈಮ್ ಅನ್ನೋದಕ್ಕಿಂತ. ಓಕೆ, ಈ ದೂಧಸಾಗರದ ವಿಶೇಷತೆ ಅಥವಾ ಇಲ್ಲಿ ಏನು ತುಂಬ ಜನ ಇಷ್ಟೊಂದು ಬರ್ತಾರೆ ಅಥವಾ ಯಾವಾಗ ಇಷ್ಟೊಂದು ಫೇಮಸ್ ಆಯ್ತು ಅಂತ ಏನೋ ಹೇಳ್ಬೋದಾ? ದೂಧಸಾಗರ್ ವಿಶೇಷತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬೀಳುವಂತಹ ಮಳೆ ಗೋವಾದಲ್ಲಿ ನಿಮಗೆ ಫಾಲ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ದೂಧಸಾಗರ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿದಷ್ಟು ಹಾಲ್ನೊರೆ ತರ ಇದೆ. ಸೊ ಹಾಗಾಗಿ ಅದನ್ನ ದೂಧಸಾಗರ್ ಅಂತ ಹೇಳ್ತಾರೆ. ಹಿಂದಿನಲ್ಲಿ ದೂದ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹಾಲು ಅಂತ ಹೇಳಿ. ಸೊ ಹಾಲ್ ತೊರೆ ಅಂತ ಹೇಳ್ಬೋದು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ. ಓಕೆ, ಮತ್ತೆ ಇದು ಚೆನ್ನೈ ಎಕ್ಸ್ಪ್ರೆಸ್ ಯಾವುದೋ ಒಂದು ಸೀನ್ ಬಂತಲ್ವಾ, ಅದಾದ್ಮೇಲೆ ಇದು ಸಖತ್ ಫೇಮಸ್ ಆಯ್ತು ಅಂತ ಹೇಳ್ತಾರೆ. ಅದು ನಿಜನಾ ಅಥವಾ ಅದಕ್ಕಿಂತ ಮುಂಚೆ ಫೇಮಸ್ ಇತ್ತು, ಆದರೆ ಅದಾದ್ಮೇಲೆ ತುಂಬ ಹೈಪ್ ಬಂತು ಅಂತನಾ? ಇತ್ತೀಚಿನ ದಿನಗಳಲ್ಲಿ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಹೋಗುತ್ತೆ, ಅದಕ್ಕೆಲ್ಲ ಜಾಸ್ತಿ ಹೈಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಚೆನ್ನೈ ಎಕ್ಸ್ಪ್ರೆಸ್ ಇದೆ, ಮತ್ತೆ ಕನ್ನಡದಲ್ಲಿ ಮೈನಾ ಫಿಲ್ಮ್ ಇದೆ. ಸೊ ಅದಾಗಿದ ನಂತರ ಸ್ವಲ್ಪ ಜನಗಳು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ನೋಡಿದ್ರೆ ವೀಕ್ಷಕರೇ, ಇದು ನಮ್ಮ ದೂಧಸಾಗರ್ನ ಮೇನ್ ಅಟ್ರಾಕ್ಷನ್ ಥರ. ಸೊ ಇದು ಮುಂಚೆನೂ ಇದ್ರ ಅಟ್ರಾಕ್ಷನ್ ಇತ್ತು, ಆದರೆ ಈ ಥರ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಅದು ಹಪ್ತಾ ಇನ್ನೂ ಜಾಸ್ತಿ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಹಂಗೆ ಹೋಗ್ತಾ ಇನ್ನೂ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಿರೋಣ. ಅದೇ ಪುಷಪ್ ಸ್ಟೈಲಲ್ಲಿ. ಸೊ ಗೈಸ್, ನಾವು ಗೈಡ್ನ ಮಾತಾಡ್ಸ್ಕೊಂಡು ಬಂದ್ವಿ. ತುಂಬಾ ಫ್ರೆಂಡ್ಲಿ ಆಗಿದ್ರು. ಎಲ್ಲರ ಜೊತೆ ಕಾನ್ವರ್ಸೇಷನ್ ಮಾಡಿಕೊಂಡು, ಕೊಲಾಬ್ರೇಟ್ ಮಾಡಿಕೊಂಡು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೂ ಬಿಟ್ಟು ಹೋಗ್ತಾ ಇಲ್ಲ. ಸೊ ನಾವು ಈಗ ಆಲ್ರೆಡಿ ಒಂದು 6-7 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ಸೊ ಇನ್ನೊಂದು 4-5 ಕಿಲೋಮೀಟ್ರ್ ಇದೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿಗೆ ನಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನೋದು ಸಿಗುತ್ತೆ. ಅಲ್ಲಿ ರಿವರ್ ಫ್ಲೋ ಜಾಸ್ತಿ ಇರೋದ್ರಿಂದ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ತೋರಿಸ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನಾವು ಇಷ್ಟು 6-7 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ರೆ ಅಷ್ಟೊಂದು ಸುಸ್ತಾಗ್ತಿಲ್ಲ. ನಾರ್ಮಲ್ ಆಗಿ ನೀವು ಬೆಟ್ಟಗಳೆಲ್ಲ 6-7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟಿದ್ರೆ ಒಂಥರ ದಣಿವಾಗೋದು ಅಥವಾ ಕಾಲು ನೋವು ಬರೋದು, ಸುಸ್ತಾಗೋದು, ಅಯ್ಯೋ ಸಾಕು ಅನಿಸ್ತಿತ್ತು. ಆದರೆ ಇದು ನಾರ್ಮಲ್ ಪ್ಲೇನ್ ಲ್ಯಾಂಡ್ ಆಗಿರೋದ್ರಿಂದ ಅಷ್ಟೊಂದು ಸುಸ್ತೆಲ್ಲ ಏನಾಗಿಲ್ಲ. ನಾವು ಡಿಹೈಡ್ರೇಟ್ ಯಾಕೆ ಆಗ್ತಿಲ್ಲ ಅಂದರೆ ಇಲ್ಲಿ ಅಷ್ಟೊಂದು ಬಿಸಿಲು ಇಲ್ಲ, ಆಮೇಲೆ ಜೊತೆಗೆ ಸ್ವಲ್ಪ ಮಳೆನೂ ಬರ್ತಿದೆ. ಸೊ ಎಲ್ಲ ಕವರ್ ಆಗ್ತಿದೆ, ಹೈಡ್ರೇಟೆಡ್ ಆಗೇ ಇದ್ದೀವಿ, ಜಾಸ್ತಿ ನೀರು ಕುಡಿತಿಲ್ಲ, ಏನು ಕುಡಿತಿಲ್ಲ. ಸೊ ತುಂಬ ಬ್ಯಾಲೆನ್ಸ್ದಾಗಿ ಹೋಗ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 2 ಬಾಟಲ್ ವಾಟರ್ನ ತೊಗೊಂಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸಮ್ಮರಲ್ಲಿ ಆದ್ರೆ ಬಂದರೆ ಆ ಥರ ಮಾಡ್ಬೋದು ನೀವು. ಮಾನ್ಸೂನೆಲ್ಲ ಬಂದರೆ ಹೈಡ್ರೇಟ್ ಆಗೇ ಇರ್ತೀರ ಫುಲ್ಲು. ಸೊ ಸ್ವಲ್ಪ ಸಮಯದ ನಂತರ ಸಿಗ್ತೀವಿ.
ಸೊ ಫ್ರೆಂಡ್ಸ್ ನೋಡ್ಬೋದು ನಾವು ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಬಂದಿದ್ವಿ. ಬ್ರಿಡ್ಜ್ ಫುಲ್ ತುಂಬ ಶೇಕಿ ಆಗಿತ್ತು. ಮಜಾ ಬಂತು ಆ ವ್ಯೂನ ನೋಡ್ಕೊಂಡು ಹೋಗ್ತಾ. ಇಲ್ಲಿ ನೋಡ್ಬೋದು ಮಳೆ ಆ್ಯಕ್ಚುಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಡ್ಕೊಂಡು ಹೋಗ್ತಿದ್ರೆ ಕಾಲೊಳಗೆಲ್ಲ ನೀರು ಹೋಗ್ತಿದೆ. ಇಲ್ಲಿ ಹೋಗ್ತಿದ್ರೆ ಸ್ವಲ್ಪ ನಿಧಾನಾಗಿ ನೋಡ್ಕೊಂಡು ಹೋಗಬೇಕು, ಎಲ್ಲಿ ಹಳ್ಳ ಇರ್ತೋ ಗೊತ್ತಿಲ್ಲ. ಆಗಲೇ ಯಾರೋ ಬಲ್ಲಿ ದಬಾಕೊಂಡು ಬಿದ್ದ. ಸೊ ನೋಡೋಣ ಮುಂದೆ ಪಯಣ ಹೆಂಗಿರುತ್ತಂತ. ಸೊ ಗೈಸ್ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟು ಫಾಲ್ಸ್ ಕಡೆಗೆ ಹೊರಟಿದ್ದೀವಿ. ಸೊ ಇನ್ನೊಂದು 15 ನಿಮಿಷಕ್ಕೆ ಫಾಲ್ಸ್ ಸಿಗುತ್ತೆ. ಫುಲ್ ಮಳೆ ಸ್ಟಾರ್ಟ್ ಆಗಿದೆ, ಮಳೆಲೆಲ್ಲ ನೆನ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಮಜಾ ಬರ್ತಾಯಿದೆ ಟ್ರೆಕ್ಕು. ಸೊ ರೋಹಿತ್, ಇಂಥ ಕ್ಷಣದಲ್ಲಿ ಏನು ಅನಿಸ್ತಿದೆ ನಿಮಗೆ? ತುಂಬಾ ಹೋಗಿದ್ದೀವಿ. ನೀವು ಮುಂದೆ ನೋಡ್ರಿ, ಹಂಗೆ ಸ್ವಲ್ಪ ತೋರಿಸ್ತಿದೆ ಎಷ್ಟು ನೀರು ತುಂಬಿಕೊಂಡಿದೆ ಅಂತ. ಮಳೆ ಜಾಸ್ತಿ ಆಗಿಬಿಟ್ಟು ಹರಿತಿದೆ. ಕೆಳಗೆ ನೋಡ್ಬೋದು ಸ್ವಲ್ಪ ಮೇಲೆತ್ತು ನೀರು ರೀತಿ ಆಗಿದೆ. ಆದ್ರೂ ನಾವು ಚೆನ್ನಾಗಿ ಬೆಳೆದು ಹಾಕೊಂಡು ಹೋಗ್ತಾ ಇದ್ದೀವಿ. ಇವರು ರೈನ್ ಕೋಟ್ ಹಾಕೊಂಡ್ಬೇಕು ಅನ್ಕೊಂಡ್ರೆ, ಆದರೆ ಮಳೆ ಬರ್ತಿರೋ ಫೋರ್ಸು ಆಲ್ಮೋಸ್ಟ್ ನಿಂದೋಗ್ಬಿಟ್ಟಿದ್ದಾರೆ. ಸೊ ಇವಾಗ ರೈನ್ ಕೋಟ್ ಹಾಕೊಂಡು ಏನು ಯೂಸ್ ಇಲ್ಲ. ಸೊ ಗೈಸ್ ಇವಾಗ ಮಳೆ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ. ಫಾಲ್ಸ್ ಹತ್ರ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಫ್ರೆಂಡ್ಸ್, ನಮ್ಮ 2ನೇ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಮೊದಲನೇ ಬ್ರಿಡ್ಜ್ ಆ್ಯಕ್ಚುಲಿ ಮರದ ಬ್ರಿಡ್ಜ್ ಆಗಿತ್ತು. ಆ ಬ್ರಿಡ್ಜ್ ತುಂಬ ಶೇಕಿ ಆಗಿತ್ತು. ಅಲ್ಲಿ ಬಿದ್ದೋಗ್ತೀವಿ ಅಂತ ಭಯ ಆಗ್ತಿತ್ತು. ಆದರೆ ಈ ಬ್ರಿಡ್ಜ್ ತುಂಬ ಸ್ಟೇಬಲ್ ಆಗಿದೆ. ರಾಡಲ್ಲಿದೆ, ರಾಡಿಂದ ಕಟ್ಟಿರೋದು. ಕೆಳಗೆ ನೋಡ್ತಿದ್ರೆ ನಿಮಗೆ ನದಿ ಹರಿತಿದೆ. ಏನ್ ಮಾಮ ಚೆನ್ನಾಗಿದ್ಯಾ? ಈ ಹರಿಯ ನದಿ ನೋಡ್ತಿದ್ರೆ ಒಂದು ಪಾಠ ಕಲಿಬೋದು ಆಗ್ತಿದೆ. ಈ ನದಿ ಹೇಗೆ ಯಾವಾಗಲೂ ನಿಲ್ಲದಿಲ್ವೋ ಹಾಗೆ ನಮ್ಮ ಕಹಿ ನೆನಪುಗಳನ್ನೆಲ್ಲ ಹಂಗೆ ಮುಂದೆ ಸಾಗಕ್ಕೆ ಬಿಟ್ಬಿಟ್ಟು ನಾವು ಮುಂದೆ ಸಾಕ್ತಿರ್ಬೇಕಂತ ಹೇಳ್ತೀನಿ. ಸೊ ಹಂಗೆ ನಾವು ಈ ಪಯಣದಲ್ಲಿ ಮುಂದೆ ಸಾಕ್ತಿರೋಣ. ನೋಡೋಣ ಮುಂದೆ ಏನಾಗುತ್ತೆ. ಎಲ್ಲ ಬಂದ್ಬಿಟ್ಟಿದೀವಿ ದೂದ್ಸಾಗರ್ಗೆ. ಫುಲ್ ಮಳೆ ಬರ್ತಿದೆ, ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಲ್ಲಿ ಅಷ್ಟು ಜನ ಇದ್ದಾರೆ. ಮಳೆ ಹಿಂಗ್ ಬರ್ತಿದೆ ಅಂದ್ರೆ ನಮ್ಮನ್ನು ನುಗ್ತಾ ಇದೆ ಗಾಡಿ ಫುಲ್ಲು. ಫಾಲ್ಸ್ ಎಷ್ಟು ಫೋರ್ಸಲ್ಲಿದೆ ಅಂದ್ರೆ ನೀರು ಫೋರ್ಸ್ ತುಂಬಾ ಇದೆ. ಹೇಳೋ ಗಾಳಿ ಎಷ್ಟು ಜೋರ ಬೀಸಿದ್ರೆ ಕಣ್ಣು ಬಿಡೋಲ್ಲ, ಅಷ್ಟು ಜೋರ್ ಗಾಳಿ ಇದೆ. ಮಳೆ ಪ್ಲಸ್ ಗಾಳಿ ಎರಡು ಸೇರ್ಕೊಂಡು ಸುನಾಮಿ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಫೀಲ್ ಮಾಡೋ ನೆಕ್ಸ್ಟ್ ಲೆವೆಲ್ ಆಗಿದೆ. ಆಕ್ಚುಲಿ ನಾವು ಮಾತಾಡ್ತಿರೋದು ಕೇಳಿಸ್ತೀವಿ ಅಲ್ವಾ ಗೊತ್ತಿಲ್ಲ. ಸೀರಿಯಸ್ ಆಗಿ ಅಷ್ಟು ಗಾಳಿ, ಅಷ್ಟು ಮಳೆ ಬರ್ತಿದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ದೂದ್ಸಾಗರ್ ಫಾಲ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ಲೆವೆಲ್ ಇದೆ ಟ್ರೆಕ್ಕು. ಫಾಲ್ಸ್ ಅಂತ ಹೇಳ್ಬೋದು. ಇಟ್ಸ್ ಒನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಆಫ್ಟರ್ ಸಕ್ಸಸ್ಫುಲ್ 4 hours ಟ್ರೆಕ್ಕು ಇಂಥ ವ್ಯೂ ಸಿಕ್ಕಿದೆ. ಮಜಾ ಮಾತ್ರ ಮಜಾ. ಇನ್ನ ಇಲ್ಲ ಇದೀವಿ. ಸನ್ರೈಸ್ ಬಂದು ಫೇಮಸ್ ನೀರಿದೆ ಗೊತ್ತಾ ನಿಮಗೆ? ಅಲ್ಲಿ ಟ್ರೈನರ್ಸ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ನುಂಕನ್ ಎಕ್ಸ್ಪ್ರೆಸ್ ಅಲ್ಲಿ ಅವ್ರ ಅಪ್ಪ ಬರ್ತಾರೆ, ದೀಪಿಕಾ ಪಡುಕೋಣ್ ಅಪ್ಪ, ಮೀನಮ್ಮ ಅವರಪ್ಪ. ಆ ಸ್ಕ್ರೀನ್ ಕಟ್ಟಿದ್ದು ಆ ಜಾಗದಲ್ಲಿ ನೀವು ನೋಡ್ಬೋದು. ಅಷ್ಟೇ ರೊಟೇಟ್ ಕ್ಯಾಮ್ರಾ ಪ್ಲೀಸ್. ಕಾಣಿಸ್ತಿಲ್ಲ, ಅದೇ ಇಲ್ಲೂ ಅದು ಇರ್ಬೋದು. ದೂದ್ಸಾಗರ್ ವಾಟರ್ಫಾಲ್ಸ್ನ ನೋಡಾಯಿತು. ನಮ್ಮ ಗುರಿ ಮುಟ್ಟಾಯಿತು. ಗುರಿ ಮುಟ್ಟಿ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ನೋಡ್ಬೋದು ಎಷ್ಟು ಮಳೆ ಜೋರಾಗಿದೆ ಅಂತ ಹೇಳಿದ್ರೆ, ನಾವು ಇದೇ ಜಾಗದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವಾಟರ್ಫಾಲ್ಸ್ ಹತ್ರ ಫ್ಲೋ ಇತ್ತು, ಆದರೆ ತುಂಬ ಕಡಿಮೆ ಇತ್ತು ಮತ್ತು ತುಂಬ ಪ್ಯೂರಾಗಿ ಕಾಣಿಸಿತ್ತು ನೀರು. ಇವಾಗ ನೋಡಿದ್ರೆ ಮಣ್ಣಿನ ಜೊತೆ ಮಿಕ್ಸ್ ಆಗ್ಬಿಟ್ಟು ಫುಲ್ ಕೆಂಪಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಮಳೆ ತುಂಬ ಜೋರಾಗ್ತಿದೆ. ಸೊ ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು. ಈ ನೇಚರ್ನ ಇಷ್ಟೇ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ, ನೀವು ಟ್ರಾವೆಲರ್ಸ್ ಆಗಿ ಬಂದಿದ್ದಾಗ ಏನು ಗಲೀಜು ಮಾಡ್ದಂಗೆ ನೀವೇನೇ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ ವಾಪಸ್ ತೊಗೊಂಡೋಗಿ ಅಂತ ಹೇಳ್ತಾ ನೇಚರ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲ ಟ್ರಾವೆಲರ್ಸ್ನ ರೆಸ್ಪಾನ್ಸಿಬಿಲಿಟಿ. ಸೊ ಗೈಸ್ ಫುಲ್ ಟ್ರೆಕ್ ಮುಗಿಸ್ಕೊಂಡು ಬಂದಿದ್ದೀವಿ. ತಿರ್ಗಾ ನಮ್ಮ ಲಾಸ್ಟ್
ಟ್ರ್ಯಾಕಲ್ಲಿದ್ದೀವಿ, ರೈಲ್ವೆ ಟ್ರ್ಯಾಕಲ್ಲಿ. ಇಲ್ಲಿಂದನೇ ಎಕ್ಸಿಟ್ ಆಗೋದು. ಇಲ್ಲೊಂದು 2-3 ಕಿಲೋಮೀಟರ್ಸ್ ನಡಿಬೇಕು. ಸೊ ರೋಹಿತ್, ಏನಿಸ್ತಿದೆ? ಹೋಗ್ತಾ ತುಂಬ ಪ್ಲೇನ್ ಲ್ಯಾಂಡ್ಸ್ ಥರ ಇತ್ತು, ನೋಡೋಕೆ ತುಂಬ ಈಸಿ ಅನಿಸಿತ್ತು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಫಾರೆಸ್ಟ್ ಟೈಪ್ ಥರ ಇತ್ತು. ಅಂದರೆ ಮಳೆನೂ ತುಂಬ ಜೋರ ಹೋಯ್ತಾ, ಸೊ ಕೆಳಗೆಲ್ಲ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಕಷ್ಟ ಆಗಿತ್ತು. ಇವಾಗ ಮತ್ತೆ ವಾಪಸ್ ನಡ್ಕೊಂಡು ಬರ್ತಾ ಬರ್ತಾ ಈಗ ಕಾಲೆಲ್ಲ ಸ್ವಲ್ಪ ನೋವು ಬಂದಿದೆ. ಕಾಲೆಲ್ಲ 6 ಪ್ಯಾಕ್ ಬಂದ್ಬಿಟ್ಟಿದೆ ಇವಾಗ. ತುಂಬ ಉದ್ದ ಇದೆ ಈ ಟ್ರೆಕ್ಕು. ಸೊ ಆ ಪೇನ್ ಬಂದೇ ಬರುತ್ತೆ. ಆದರೂ ಆ ಲಾಸ್ಟ್ ಹೋಗಿದ್ದು ಎಂಡ್ ಪಾಯಿಂಟ್ ವ್ಯೂ ವರ್ತಿಟ್ ಅಂತ ಹೇಳ್ಬೋದು. ಸೂಪರ್ ಆಗಿತ್ತು ಎಂಡ್ ಪಾಯಿಂಟು. ಅಲ್ಲಿ ನಾವು ಮಾಡಿದ ವಿಡಿಯೋ ಸೌಂಡು ಕೇಳಿಸಿರೋ ಅನಿಸುತ್ತೆ, ಯಾಕಂದರೆ ಅಷ್ಟು ನೀರು ಫೋರ್ಸ್ ಇತ್ತು, ಏರ್ ಫೋರ್ಸ್ ಇತ್ತು, ನಮ್ಮನ್ನೇ ತಳ್ಳಾಗ್ತಿತ್ತು ಅದು ಫುಲ್ಲು. ಸೊ ಇದು ನಮ್ಮ ಲೈಫಲ್ಲೇ ಮಾಡಿರೋ ಒನ್ ಆಫ್ ದ ಲಾಂಗೆಸ್ಟ್ ಟ್ರೆಕ್ ಅಂತ ಹೇಳ್ಬೋದು. ಸೊ ಸಖತ್ತಾಗಿತ್ತು. ಸೊ ಈ ದೂದ್ ಸಾಗರ್ ವ್ಲಾಗ್ನ ನಾವಿಲ್ಲೇ ಮುಗಿಸ್ತಾ ಇದ್ದೀವಿ. ಸೊ ಇದು ಟ್ರಾವೆಲ್ ಡೈರಿ ಪ್ಲೇ ಲಿಸ್ಟಲ್ಲಿ ಬರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಬಾಯ್. ಶಬಕೆ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ